ನನಗೆ ಲೈಫಲ್ಲಿ ಈಗಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಅರ್ಥವಾಗಲ್ಲ, ಯಾಕೆ ಒಂದಿಷ್ಟು ಜನ ಸುಮ್ಮನೆ ತಮ್ಮ ಲೈಫನ್ನು ಹಾಳು ಮಾಡ್ಕೋತಿದ್ದಾರೆ ಅಂತ. ಹೌದು, ನಮ್ಮ ಬಿಟ್ಟೋದವ್ರ ಬಗ್ಗೆ ಅಥವಾ ನಮಗೆ ಏನಾದರೂ ಒಂದು ಕೆಟ್ಟ ಸನ್ನಿವೇಶ ನಡೀತು ಅಂತ ಆ ವಿಷಯದ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಸಮಯನೇ ವ್ಯರ್ಥ ತಾನೆ. ನನಗೆರಡು ಮಾತುಗಳು ಈಗಲೂ ಕೂಡ ಕಣ್ಮುಂದೆ ಬರ್ತಾ ಇದೆ, ಬಹಳ ಅರ್ಥಪೂರ್ಣವಾದ ಅಭೂತಪೂರ್ವವಾದ ಸಾಲುಗಳು. ನಾವು ಊಟ ಮಾಡುವಾಗ ನಮಗೆ ಒಂದು ನೆನಪಿಗೆ ಬರಬೇಕಂತೆ, ಈ ತುತ್ತನ್ನು ನಾನು ಯಾರಿಂದನೂ ಕಿತ್ತು ತಿಂದಿಲ್ಲ ಅಂತ. ಎಂತಹ ಅರ್ಥಪೂರ್ಣವಾದ ಸಾಲು ನೋಡಿ. ಅಂದರೆ ಇನ್ನೊಬ್ಬರ ತಟ್ಟೆಗೆ ನಾವು ಕನ್ನ ಹಾಕಿಲ್ಲ, ಈ ಅನ್ನವನ್ನು, ಈ ತಿನ್ನುತ್ತಿರುವ ತುತ್ತನ್ನು ನಾನೇ ಸಂಪಾದಿಸಿದ್ದು ಅಂತ. ಬಹಳ ಅಭೂತಪೂರ್ವವಾದ ಸಾಲು. ಹಾಗೆ ರಾತ್ರಿ ಮಲಗುವಾಗ ದಿಂಬಿಗೆ ತಲೆ ಕೊಟ್ಟು ನಿದ್ರೆ ಮಾಡುವಾಗ ಒಂದು ಮಾತು ನೆನಪಿಗೆ ಬರಬೇಕಂತೆ, ಜೀವನದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ. ಆವಾಗ ಜೀವನ ಸಾರ್ಥಕ ಅನಿಸುತ್ತೆ. ನಾನು ಹೇಳೋದಿಷ್ಟೇ, ನೀವು ಇನ್ನೊಬ್ಬರ ಅನ್ನವನ್ನು ಕಿತ್ತು ತಿಂತಿದ್ದೀರಾ ಅಥವಾ ಇನ್ಯಾರಿಗಾದರೂ ಅನ್ಯಾಯ ಮಾಡ್ತಿದ್ದೀರಾ? ಇಲ್ಲ ತಾನೆ. ನಿಮ್ಮ ಜೀವನದ ಹಣವನ್ನು ಅಥವಾ ನಿಮ್ಮ ಜೀವನ ನಡೆಸೋಕೆ ನೀವೇ ಕಷ್ಟಪಟ್ಟು ದುಡಿತಿದ್ದೀರಾ. ನೀವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದರೆ ಸುಖವಾದ ನಿದ್ರೆನ ಮಾಡ್ತಿದ್ದೀರಿ ಅಂದಮೇಲೆ ಮತ್ತ್ಯಾಕೆ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಲೈಫನ್ನು ನೀವೇ ಕೈಯಾರೆ ಹಾಳು ಮಾಡ್ಕೋತೀರಾ? ಇರೋದು ಒಂದೇ ಒಂದು ಜೀವನ ಬಂಧುಗಳೇ. ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಯೋಚನೆ ಮಾಡುವ ಬದಲು ನಮ್ಮ ಜೊತೆ ಅವರಿರೋಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ನೀವು ಯೋಚನೆ ಮಾಡಿದರೆ ನಿಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತೆ. ಇರುವಷ್ಟು ದಿನ ಖುಷಿಯಾಗಿರಬೇಕು, ಫ್ಯಾಮಿಲಿ ಜೊತೆ, ನಮ್ಮ ಸ್ನೇಹಿತರ ಜೊತೆ, ಕೊನೆ ಪಕ್ಷ ನಮಗಾಗಿ ನಾವು ಖುಷಿಯನ್ನು ಹಂಚ್ಕೋಬೇಕು. ಯಾಕಂದರೆ ಇವತ್ತಿದ್ದವ್ರು ನಾಳೆ ಇರ್ತೀವಿ ಅನ್ನೋ ಗ್ಯಾರಂಟಿ ನಮಗಿಲ್ಲದ ಬದುಕಿದು ಅಲ್ವಾ? ಇರುವಷ್ಟು ದಿನ 4-6 ಜನರಿಗೆ ನಮ್ಮ ಕೈಯಿಂದ ಒಳ್ಳೇದು ಮಾಡೋಣ. ಕೊನೆ ಪಕ್ಷ ಒಳ್ಳೇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನು ಮಾಡದೇ ಇರೋಣ. ಹಾಗೆ ಯಾರಾದರೂ ನಿಮ್ಮ ಮೇಲೆ ಸಂದೇಹ ಪಡ್ತಿದ್ದಾರಂದ್ರೆ ದಯವಿಟ್ಟು ಯೋಚನೆನೇ ಮಾಡೋಕೆ ಹೋಗಬೇಡಿ. ಯಾಕಂದರೆ ಈ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನಃ ಕಬ್ಬಿಣದ ಬಗ್ಗೆ ಅಲ್ಲ. ನೀವು ಚಿನ್ನದಂಥ ಮನುಷ್ಯರಾಗಿದ್ದಕ್ಕೆ ತಾನೆ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆ್ಯಂಡ್ ನಾನು ಆವಾಗಲೂ ಕೂಡ ಹೇಳಿದ್ದೆ, ಮುಂಚೆನೂ ಕೂಡ ಈ ಮಾತು ನನಗೀಗಲೂ ನೆನಪಿಗೆ ಬರ್ತಾ ಇದೆ. ಜೀವನ ಅಂದ್ರೇನು? ನನ್ನ ಲೈಫ್ ಅನ್ನೋ ದಾರಿಯಲ್ಲಿ ನನಗೆ ಬೇಕಾಗಿರೋದಿಬ್ಬರೇ, ಒಂದು ನಾನು ಪ್ರೀಸೋರು, ಇನ್ನೊಂದು ನನ್ನ ಪ್ರೀಸೋರು. ಎಂಥ ಅಭೂತಪೂರ್ವವಾದ ಸಾಲುಗಳು ನೋಡಿ. ಅಂದರೆ ನನ್ನನ್ನು ಪ್ರೀಸೋರು ಹಾಗೆ ನಾನು ಪ್ರೀಸೋರು ನನಗೆ ಲೈಫಲ್ಲಿ ಬೇಕಾಗಿರೋದು. ನನ್ನ ಬಗ್ಗೆ ಯಾರೋ ಮಾತಾಡ್ತಾರೆ, ನನ್ನ ಬಗ್ಗೆ ಹಿಂದೆಯಿಂದ ಯಾರೋ ಇನ್ನೇನು ಹೇಳ್ತಾರೆ ಅಂತ ನನ್ನ ಬಗ್ಗೆ ಮಾತಾಡೋರ ಬಗ್ಗೆ ನಾನು ಮಾತಾಡಲೇಬಾರ್ದು. ಯಾಕಂದರೆ ನನ್ನನ್ನು ಪ್ರೀತಿ ಮಾಡೋರಿಗೆ ನಾನು ಪ್ರೀತಿ ಕೊಡಬೇಕು. ಅದನ್ನು ಬಿಟ್ಟು ನನ್ನ ಬಗ್ಗೆ ಯಾರೋ ಏನೋ ಮಾತಾಡ್ತಿದ್ದಾರಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಅಮೂಲ್ಯವಾದ ಹೃದಯಗಳಿಗೆ ನಾವು ಮೋಸ ಮಾಡಬಾರ್ದು. ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿ ಕೆಲವೊಂದಿಷ್ಟು ಜನ ನಿಮ್ಮ ಬಗ್ಗೆ ಮಾತಾಡೇ ಆಡ್ತಾರೆ, ನಿಮ್ಮ ಕಾಲು ಎಳೆದೇ ಹೇಳ್ತಾರೆ. ಅಂಥವ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಒಂದು ಮಾತು, ಕಾಲೆಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗಲು ಯಾವತ್ತಿಗೂ ಸಾಧ್ಯವಿಲ್ಲ ಬಂಧುಗಳೇ. ಕೆಲವೊಂದು ಬಾರಿ ನಾನು ಯೋಚನೆ ಮಾಡ್ತೀನಿ, ಈ ಮನುಷ್ಯ ಯಾಕೆ ಇಷ್ಟೊಂದು ಕ್ರೂರಿ ಅಂತ. ಹೌದು, ಈ ದಾರಿ ಮಧ್ಯೆ, ಈ ರಸ್ತೆ ಮಧ್ಯೆ, ಈ ಅಕ್ಕಪಕ್ಕದಲ್ಲಿ ಚಿಕ್ಕ ಪುಟ್ಟ ನಾಯಿ ಮರಿಗಳು ಹಾಗೆ ಬೆಕ್ಕಿನ ಮರಿಗಳು ಇವೆಲ್ಲವನ್ನ ಬಿಟ್ಟು ಹೋಗೋದು ನೋಡಿದ್ರೆ ಈ ಮನುಷ್ಯ ಯಾಕಿಷ್ಟು ಕ್ರೂರಿ ಅಂತ. ಈ ಮೂಕ ಪ್ರಾಣಿಗಳು ಅವ್ರಿಗೇನ್ ಮಾಡಿದೆ ಅಂತ. ಈ ದಾರಿ ಮಧ್ಯೆ ಬಿಟ್ಟು ಹೋಗುವಾಗ ಒಂದು ಯೋಚನೆ ಮಾಡಿ, ಈ ಚಿಕ್ಕ ಪುಟ್ಟ ಪುಟಾಣಿಗಳನ್ನ ದಾರಿ ಮಧ್ಯೆ ಬಿಟ್ಟು ಹೋಗ್ತಿರಲ್ಲ, ಒಂದು ವೇಳೆ ನೀವು ಹುಟ್ಟಿದಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಇದೇ ರೀತಿ ನಿಮ್ಮನ್ನ ರಸ್ತೆ ಮೇಲೆ ಬಿಟ್ಟು ಹೋಗಿದ್ರೆ ನಿಮ್ಮ ಬಾಳು ಏನಾಗ್ತಿತ್ತು ಅಲ್ವಾ? ಇಲ್ಲೆಲ್ರಿಗೂ ಕೂಡ ಈ ಭೂಮಿ ಮೇಲೆ ವಾಸಿಸುವಂತ ಹಕ್ಕಿದೆ. ದಯವಿಟ್ಟು ನಾನು ಕೇಳಿಕೊಳ್ಳೋದಿಷ್ಟೇ, ಚಿಕ್ಕ ಪುಟ್ಟ ನಾಯಿ ಮರಿ ಇರ್ಬೋದು, ಬೆಕ್ಕಿನ ಮರಿಗಳಿರ್ಬೋದು, ರಸ್ತೆ ಮೇಲೆ ಬಿಟ್ಟು ಹೋಗಬೇಡಿ. ಆ ಮರಿಗಳನ್ನ ಇನ್ಯಾವುದೋ ಗಾಡಿ ಹಾರಿಸ್ಕೊಂಡು ಹೋಗೋದನ್ನು ನೋಡಿದ್ರೆ ನಮ್ಮ ಕಣ್ಣಾಲೆಗಳು ತೇವಗೊಳ್ಳುತ್ತೆ ಬಂಧುಗಳೇ. ಎಂತಹ ಕಟುಕನ ಹೃದಯವಾದ್ರೂ ಒಂದು ಬಾರಿ ಕರಗುತ್ತೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಚಿಕ್ಕ ಪುಟ್ಟ ನಾಯಿ ಮರಿಗಳನ್ನ ರಸ್ತೆ ಮೇಲೆ ಬಿಡಬೇಡಿ. ಆ್ಯಂಡ್ ಇನ್ನೊಂದಿಷ್ಟು ಜನ ಇರ್ತಾರೆ, ಈ ಬೀದಿ ನಾಯಿಗಳನ್ನು ನೋಡಿದ್ರೆ ಒಂದು ರೀತಿ ತಾತ್ಸಾರದ ಮಾತುಗಳನ್ನಾಡೋದು. ನಮ್ಮ ಮನೆಯಲ್ಲಿ ನಾವು ಬ್ರ್ಯಾಂಡೆಡ್ ನಾಯಿಗಳನ್ನು ಸಾಕಿದ್ದೇವೆ, ಬ್ರೀಡ್ ನಾಯಿಗಳಿದೆ ನಮ್ಮ ಮನೆಯಲ್ಲಿ ಅಂತ. ಆ ನಾಯಿ ಕೂಡ ತಿನ್ನೋದು ಅನ್ನವನ್ನೇ, ಈ ನಾಯಿ ಮರಿ ಕೂಡ ತಿನ್ನೋದು ಅನ್ನವನ್ನೇ. ಇಲ್ಲಿ ಯಾರನ್ನು ಕೂಡ ಕಂಪೇರ್ ಮಾಡುವಂಥ ಯೋಗ್ಯತೆ ಇಲ್ಲಿ ಯಾರಿಗೂ ಇಲ್ಲ ಬಂಧುಗಳೇ. ನಿನ್ನೆ ತಾಯಿಯಂದಿರ ದಿನ. ಎಷ್ಟೋ ಜನರ ವಾಟ್ಸಪ್ ಸ್ಟೇಟಸ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ತಾಯಿಯರ ಫೋಟೋ ಹರಿದಾಡ್ತಿದೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಎಷ್ಟು ಜನ
ತಮ್ಮ ತಾಯಿಗೆ ದಿನನಿತ್ಯ ಚೆನ್ನಾಗಿ ಮಾತಾಡಿಸಿದ್ದೀರಾ? ಅವ್ರ ಯೋಗಕ್ಷೇಮವನ್ನು ಕೇಳಿದ್ದೀರಾ? ಎಷ್ಟು ಜನ ತಮ್ಮ ತಾಯಿಯನ್ನ ಅಥವಾ ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದೀರಾ? ಒಂದು ಬಾರಿ ಯೋಚನೆ ಮಾಡಿ. ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಹ್ಯಾಪಿ ಮದರ್ಸ್ ಡೇ ಅಂತ ಹಾಕಿದ್ರೆ ಏನ್ ಪ್ರಯೋಜನ? 9 ತಿಂಗಳ ಸಂಕಟ ನೀಡಿ ಹೊಟ್ಟೆಯಾಗ ಬೆಳೆದಿಯಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ಎಂಥ ಅದ್ಭುತವಾದ ಹಾಡು ನೋಡಿ. ಈ ಹಾಡು ನಾನು ಹೇಳಿರುವಂಥ ಮಾತು ಕೆಲವರಿಗೆ ಅನ್ವಯಿಸುತ್ತೆ ಅಂತ ನಾನು ತಿಳಿದುಕೊಳ್ಳುತ್ತಾ, ವೃದ್ಧಾಶ್ರಮಕ್ಕೆ ಬಿಟ್ಟಿರುವಂಥ ನಿಮ್ಮ ತಂದೆ ತಾಯಿಯನ್ನ ಹಾಗೆ ಮತ್ತೆ ಪುನಃ ಮನೆಗೆ ಕರ್ಸ್ಕೊಳ್ತೀರಿ ಅನ್ನೋ ಭಾವನೆ ಮೂಲಕ ಈ ಸಂದೇಶವನ್ನು ರವಾನಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೀವನದಲ್ಲಿ ನಮ್ಗೆ ಎಲ್ಲ ರೀತಿಯ ಸೆಕೆಂಡ್ ಚಾನ್ಸ್ಗಳು ಸಿಗ್ತದೆ. ಜೀವನದಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ರೀತಿಯ ಒಂದು 2ನೇ ಆಯ್ಕೆ ಸಿಗ್ಬೋದು. ಆದರೆ ತಂದೆ ತಾಯಿಯನ್ನು ಕಳ್ಕೊಂಡ್ರೆ ಮತ್ತೆ ಆ ಆಯ್ಕೆ ಸಿಗೋದಿಲ್ಲ. ಯಾಕಂದರೆ ನಮ್ಮ ಮೇಲೆ ಒಂದು ಕನಸನ್ನು ಇಟ್ಕೊಂಡು ನಮ್ಮ ಲೈಫನ್ನು ಒಳ್ಳೇದಾಗಲಿ ಅಂತ ಹಾರೈಸುವಂಥ ಸ್ವಾರ್ಥವಿಲ್ಲದ ಜೀವ ಅಂತ ಕೇಳಿದರೆ ನಮಗೆ ಮೊದಲು ನೆನಪಿಗೆ ಬರೋದು ತಂದೆ ತಾಯಿ. ತಂದೆಯ ಹೆಗಲು, ತಾಯಿಯ ಮಡಿಲು ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಪವಿತ್ರವಾದ ಸ್ಥಳಗಳು ಬಂಧುಗಳೇ. ತಂದೆ ತಾಯಿ ಪ್ರೀತಿ ಇದ್ದಾಗ ಗೊತ್ತಾಗಲ್ಲ ನಮಗೆ. ಎಷ್ಟೋ ಜನರಿಗೆ ತಂದೆ ಇರಲ್ಲ, ಇನ್ನೆಷ್ಟೋ ಜನರಿಗೆ ತಾಯಿ ಇರಲ್ಲ, ಮತ್ತಷ್ಟು ಜನರಿಗೆ ತಂದೆ ತಾಯಿನೇ ಇರಲ್ಲ. ಆದರೆ ನಾವುಗಳು ತಂದೆ ಇದ್ದು ತಾಯಿ ಇದ್ದು ಅಂಥ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಅಡ್ತೀವಿ. ನಾವೆಷ್ಟು ಕ್ರೂರಿಗಳಲ್ವಾ? ನಿಜ. ಇದ್ದಿದ್ದನ್ನ ಇದ್ದಾಗೆ ಹೇಳಿದರೆ ಒಂದಷ್ಟು ಜನಕ್ಕೆ ಮುಖದ ಮೇಲೆ ಹೊಡೆದಂತಾಗುತ್ತೆ. ಆದರೆ ಹೇಳೋದು ನನ್ನ ಕರ್ತವ್ಯ, ಯಾರು ತಪ್ಪುಗಳನ್ನು ಮಾಡ್ತೀರಾ ತಿದ್ದುಕೊಳ್ಳೋದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ಎಲ್ಲ ನನ್ನ ತಾಯಿಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ತಾಯಿಗಿಂತ ಮಿಗಿಲಾದ ದೇವರು ಈ ಜಗತ್ತಿನಲ್ಲಿಲ್ಲ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು. SSLC PUC ರಿಸಲ್ಟ್ ಬಂದಾಯಿತು. ಫಲಿತಾಂಶದಲ್ಲಿ ನೀವು ಫೇಲ್ ಆದ್ರಿ, ನೀವು ಫಲಿತಾಂಶದಲ್ಲಿ ಅನುತ್ತೀರ್ಣರಾದ್ರಿ ಅಂತ ದಯವಿಟ್ಟು ದುಡುಕಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನೀವು ಫೇಲ್ ಆಗಿದ್ದು ಕೇವಲ ಒಂದು ಪರೀಕ್ಷೆಯಲ್ಲಿ ಮಾತ್ರ. ಜೀವನ ಎನ್ನೋ ಪರೀಕ್ಷೆಯಲ್ಲಿ ಎಷ್ಟೋ ಜನ ಫೇಲ್ ಆಗ್ತಾರೆ. ಫೇಲ್ ಆದವರು ಮತ್ತೆ ಪುನಃ ಗೆದ್ದಿಲ್ವಾ? ಯಾರೋ ಏನೋ ಅಂತಾರೆ ಅಂತ ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೋಬೇಡಿ. ನಾನು ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ನೀವು ಫೇಲ್ ಆಗಿರೋದು ಕೇವಲ ಎಕ್ಸಾಮ್ನಲ್ಲಿ ಮಾತ್ರ. ಮತ್ತೆ ಪುನಃ ಪರೀಕ್ಷೆ ಕಟ್ಟಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಂತ ಹೇಳ್ತಾ, ಹಾಗೆ ಕೂಡ ಮನೆಯವರಿಗೂ ಕೂಡ ನಾನು ಹೇಳೋದಿಷ್ಟೇ, ಪಕ್ಕದ ಮನೆ ಹುಡುಗ ಅಷ್ಟು ಮಾರ್ಕ್ಸ್ ತಗೊಂಡ, ಪಕ್ಕದ ಮನೆ ಹುಡುಗಿ ಅಷ್ಟು ಮಾರ್ಕು ತಗೊಂಡ್ಲು, ಆ ಹುಡುಗ ನೋಡು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ, ಈ ಹುಡುಗಿ ನೋಡು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದು ಅಂತ ನಿಮ್ಮ ಮನೆಯ ಮಕ್ಕಳನ್ನ ನೀವು ತಾತ್ಸಾರ ಮಾಡಬೇಡಿ, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡಬೇಡಿ. ಯಾಕಂದ್ರೆ ನೀವು ಆಡುವಂತ ಮಾತುಗಳು ಆ ಮಕ್ಕಳ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡ್ತದೆ. ದಯವಿಟ್ಟು ಧೈರ್ಯ ತುಂಬುವ, ಮಾತನಾಡುವ ಶಕ್ತಿ ಇರೋದು ಹಾಗೆ ಕರ್ತವ್ಯ ಎಲ್ಲ ತಂದೆ ತಾಯಿಯ ಜವಾಬ್ದಾರಿ. ಇಷ್ಟೆಲ್ಲ ಕೇಳಿದ್ಮೇಲೂ ಜೀವನ ಅಂದ್ರೆ ಏನಂತ ಕೇಳೋರಿಗೆ ನಾನು ಹೇಳೋದಿಷ್ಟೇ, ಇಂತಹ 100 ಸಂಚಿಕೆಗಳನ್ನು ನನ್ನ ಚಾನಲ್ನಲ್ಲಿ ಮಾಡಿದ್ದೇನೆ. ಸಮಯವಿದ್ರೆ ನೋಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಕೇಳೋದಿಷ್ಟೇ, ಎಂತಹ ವಿಡಿಯೋಸ್ಗಳನ್ನು ಒಂದಿಷ್ಟು ಜನ ಶೇರ್ ಮಾಡ್ತಾರೆ, ಇಂತಹ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಶೇರ್ ಮಾಡಿದರೆ ನೊಂದಂತ ಎಷ್ಟೋ ಜನರ ಬಾಳಿಗೆ ಶಕ್ತಿ ಆಗ್ತದೆ, ಸೋತವರ ಬಾಳಲ್ಲಿ ಬೆಳಕಾಗ್ತದೆ. ಮೊನ್ನೆಯಷ್ಟೇ ಹೇಳಿದ್ದೆ, ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂತ ಕರ್ತವ್ಯ ಭಗವಂತ ನನಗೆ ಕಲ್ಪಿಸಿದ್ದಾನೆ. ಆ ಕೆಲಸವನ್ನ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಇನ್ನೊಬ್ಬರ ಬಗ್ಗೆ ಒಳ್ಳೇದು ಹಾರೈಸುವಂತ ಮನಸ್ಸು ಆ ಭಗವಂತ ನಿಮಗೆ ಕಲ್ಪಿಸ್ಲಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.